ಸ್ವರ್ಗಕ್ಕೆ ಸೀಮಿತವಾಗಿಲ್ಲ. ಮತ್ತೆ ಮೂರು ಲೋಕದಲ್ಲಿಯೂ ಧರ್ಮವನ್ನು ರಕ್ಷಿಸುವ ಹೊಣೆ ನಮ್ಮದಾಗಿದೆ. ದಾಯಾತಿಗಳಾದ ರಕ್ಕಸರು ತಪಸ್ಸನ್ನಾಚರಿಸಿ ಹೊರ ಪಡೆದು ಆಗಾಗ ದೇವಲೋಕಕ್ಕೆ ದಾಳಿ ಇಡುತ್ತಾರೆ. ಆದರೆ ಆ ಶ್ರೀಹರಿಯ ದಯದಿಂದ ಪುನಃ ಈ ಪೀಠ ನನ್ನದಾಗಿದೆ. ಎಂದಿನಂತೆ ಕೊಟ್ಟೋಲಗೆ ಕೊಟ್ಟ ಸಂದರ್ಭದಲ್ಲಿ ಶರಣು ಬಂದು ಹೇಳಿದ್ದೇನು, ಉಸಿರು ಕಟ್ತಾ ಇದೆ, ಹೊಟ್ಟೆ ಉಬ್ಬಿದೆ, ಉಬ್ಬಸ ಬರ್ತಾ ಇದೆ, ಅಧಿಕವಾದ ತಾಪ ತಾಳಲಾಗುತ್ತಿಲ್ಲ ಎಂದು. ಇದಕ್ಕೆಲ್ಲ ಕಾರಣವೇನು ಅಂತ ನೋಡಿದರೆ ಭೂಲೋಕದಲ್ಲೇ ಉತ್ತಾನಪಾದನ ಮಗನಾದ ಧ್ರುವ ಮೆರವ ಮಧುಬನದಲ್ಲೇ ತಪಸ್ಸನ್ನಾಚರಿಸುತ್ತಿದ್ದಾನೆ. ಅವನ ತಪೋಜ್ವಾಲೆಯ ಪ್ರಭಾವವಿದು. ಅವನ ತಪಸ್ಸನ್ನು ಕೆಡಿಸುವ ಬಗೆ ಹೇಗೆ? ಅಪ್ಸರೆಯರನ್ನು ಕಳುಹಿಸೋಣ ಎಂದರೆ ಸೋಲುವವನಲ್ಲ ಬಾಲಕ. ಹಾಗಾಗಿ ಶಾಕಿಣಿ ಡಾಕಿಣಿಯರನ್ನು ಕಳುಹಿಸುತ್ತೇನೆ. ಯಾರಲ್ಲಿ